ಅವ್ರೇನೋ ನಿಜ ಹೇಳ್ಬೇಕು ಅಂತಿದಾರಲ್ಲ, ಹೇಳಿ ಬಿಡಿ, ನೀವು ಹೇಳಿ ಅಮ್ಮ. ಅದು ನಾನು ಹೇಳ್ತೀನಿ. ಏನಿಲ್ಲ ಸರ್, ಅದು ಅನಿಕಾ ಮೇಡಮ್ ಮೇಲೆ ಅಜ್ಜಿಗೆ ವಿಶೇಷವಾದ ಪ್ರೀತಿ. ಅದಕ್ಕೆ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಒಳ್ಳೆ ವಿಷಯನ ಹೇಳಕ್ ಬರ್ತಿದ್ದಾರೆ. ಅದು ಅಲ್ಲದೆ ಅವರು ತುಂಬಾ ದೂರದಿಂದ ಪ್ರಯಾಣ ಮಾಡಿದಾರಲ್ವಾ, ಸುಸ್ತಾಗಿದ್ದಾರೆ, ಊಟ ಬೇರೆ ಮಾಡಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ. ಅಜ್ಜಿ ಬನ್ನಿ, ಮೊದಲು ಊಟ ಮಾಡಿ, ಆಮೇಲೆ ಬರ್ತೀವಿ. ಬನ್ನಿ. ಅವ್ರೇನೋ ನಿಜ ಹೇಳ್ಬೇಕು ಅಂತಿದ್ರು, ಏನು ಅಂತಾನೆ ಗೊತ್ತಿಲ್ಲ. ವಿವೇಕ್, ಹಳ್ಳಿ ಜನ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನೋ ತಕರಾರು ಇದ್ದಿದ್ದೇ ಅವ್ರದ್ದು. ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು. ಸರಿ, ಅದೇ ನಾನು ಹಂಗೆ ಹೇಳ್ತಿದ್ದೆ. ಆಗಲ್ಲ ಅಲ್ವಾ? ಆದರೆ ಕಾವೇರಿ ಅವ್ರನ್ನ ನೋಡು, ನನಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ಇಷ್ಟು ಕಷ್ಟಗಳನ್ನು ಸಹಿಸ್ಕೊಂಡಿದ್ದಾರೆ. ಆರಾಮಾಗಿ ನಮ್ಮ ಮನೆಯಲ್ಲಿ ಸೊಸೆಯಾಗಿರ್ಬೇಕಾದವರು ಅದೇ ಮನೆಯಲ್ಲಿ ಕೆಲಸದವರಾಗಿದ್ದಾರೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿದವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಡೋದ್ರಲ್ಲಿ ಏನು ತಪ್ಪಿದೆ ಸಸ್? ಪಾಪ ಅವರು ನನ್ನನ್ನು ತುಂಬಾ ನಂಬಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೋಬೇಕು. ಯಾಕೆ ಅಗಸ್ತ್ಯ, ಯಾಕೆ ನಿನಗೆ ಅವಳ ಬಗ್ಗೆ ಇಷ್ಟೊಂದು ಕಾಳಜಿ? ಯಾಕಂದ್ರೆ ನಾನು ಕಾವೇರಿ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಸಸ್. ಅವರೇ ನನ್ನ ಲೈಫ್. ಇವತ್ತು ನೀವು ಯಾರೇ ಏನೇ ಹೇಳಿದ್ರು ಅಷ್ಟೇ, ನಾನಂತೂ ಸತ್ಯನ ಹೇಳ್ತೀನಿ. ಈ ಮದುವೆನ ನಿಲ್ಲಿಸ್ತೀನಿ. ನನ್ನನ್ನೇ ನಂಬಿ ಬಂದಿರೋ ಹುಡುಗಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂತಂದರೆ ನನ್ನ ಲೈಫ್ ಅರ್ಥನೇ ಇರಲ್ಲ ಸಿಸ್. ಅಗಸ್ತ್ಯ, ನಾನು ಹೇಳ್ತಿದ್ದೀನಿ, ಸುಮ್ಮನೆ ಅವ್ರಿಂದ ಮದುವೆ ಆಗು. ನೋ ಸಿಸ್, ಕಾವೇರಿ ಅವ್ರ ಕೈ ಬಿಡೋ ಮಾತೇ ಇಲ್ಲ. ತಾತನ ಉಳಿಸ್ಕೊಳ್ಳೋಕ್ಕಂತೂ ಆಗಲಿಲ್ಲ. ಅಟ್ಲೀಸ್ಟ್ ನನ್ನ ಡಿಸಿಷನ್ನಿಂದ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ. ಏನು ಹೇಳ್ತಿದ್ಯಾ ಅಗಸ್ತ್ಯ ನೀನು? ನೀನ್ ಕಾವೇರಿ ಜೊತೆ ಇದ್ರೆ ತಾತನ ಆತ್ಮಕ್ ಶಾಂತಿನ? ಯಾಕೆ? ಯಾಕಂದ್ರೆ ಈ ಮೊದಲು ತಾತ ಕಾವೇರಿ ಅವ್ರ ಜೊತೆಗೇನೆ ನಾನು ಮದುವೆನ ಫಿಕ್ಸ್ ಮಾಡಿದ್ದು. ಕಾವೇರಿ ಅಪ್ಪಂಗೆ ತಾತ ಮಾತು ಕೊಟ್ಟಿದ್ರು, ಆದರೆ ನಾನು ಆ ಮದುವೆನ ರಿಜೆಕ್ಟ್ ಮಾಡಿ ತಾತನ ಮಾತು ಮುರಿದೆ. ಇದರಿಂದ ತಾತನ ಜೀವನೇ ಹೋಯ್ತು. ಈಗ ನಾನು ತಗೊಳ್ತಾ ಇರೋ ಡಿಸಿಷನ್ನಿಂದ ಕಾವೇರಿ ಅವ್ರು ಸುಖವಾಗಿದ್ದರೆ, ಅವ್ರು ಖುಷಿಯಾಗಿದ್ದರೆ ತಾತನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಅಜ್ಜಿ, ನೀವೇನ್ ವಿವೇಕ್ ಸರ್ ಹತ್ರ ಕೇಳಕ್ ಹೊರಟಿರೋದು? ನನಗೆ ತುಂಬಾ ಭಯ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ನಿನ್ನ ಜೀವನ ನನ್ನ ಕಣ್ಣು ಮುಂದೆನೆ ಹಾಳಾಗೋದನ್ನ ನೋಡ್ತಾ ನಾನು ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ವಿವೇಕ್ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ನೀನ್ ಯಾಕೆ ಅಲ್ಲಿಗೆ ಬಂದು ನನ್ನ ತಡದಲ್ಲಿ ಎಳ್ಕೊಂಡ್ ಬಂದೆ? ಹಾಗಲ್ಲ ಅಜ್ಜಿ, ಅಗಸ್ತ್ಯ ಸರ್ ಏನು ಅನಾಹುತ ಆಗೋದಕ್ ಬಿಡೋದಿಲ್ಲ. ನೀವೇನಾದ್ರೂ ಈ ವಿಷಯನ ವಿವೇಕ್ ಸರ್ ಹತ್ರ ಹೇಳಿದ್ರೆ ಎಷ್ಟು ದೊಡ್ಡ ತೊಂದರೆ ಆಗಿರ್ತಿತ್ತು ಗೊತ್ತಾ ನಿಮ್ಗೆ? ಗಂಡಿ ಕಣೆ ನೀನು. ಅಗಸ್ತ್ಯ ಹೇಳೋ ಆಗಿದ್ದಿದ್ರೆ ಅನಿಕಾನ್ ಮದುವೆ ಮುಗಿದ ತಕ್ಷಣ ಹೇಳ್ತಿದ್ದ. ಈಗೇನು ಹೇಳ್ತಾನೆ ಇಲ್ಲ ಅವನು. ಅಲ್ಲಿ ನೋಡಿದ್ರೆ ಪುರೋಹಿತರು ಮದ್ವೆ ತಯಾರಿ ಮಾಡ್ಕೋತಿದ್ದಾರೆ. ಅಗಸ್ತ್ಯನು ಏನು ಮಾತಾಡ್ತಾ ಇಲ್ಲ, ನೀನು ಸುಮ್ಮನೆ ಇದ್ಯಾ. ಅಲ್ಲಿ ನೋಡಿದ್ರೆ ಶಶಿ, ಪ್ರಮೋದಮ್ನವರು ಏನು ಮಾತಾಡದೆ ಸುಮ್ಮನೆ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ನಾನು ಯಾಕೆ ಸುಮ್ಮನೆ ಕೂತಿರ್ಲಿ? ಈ ಸರೋಜನ್ ಬಾಯಿ ಬೇರೆ ಸರಿ ಇಲ್ಲ. ಮತ್ತೇನ್ ರಾಧ ಅಂತ ಮಾಡ್ತಾಳು ಅಂತ ನಾನು ನನ್ನ ಜೀವನ ಹಿಡ್ಕೊಂಡು ಕೂತಿದ್ದೀನಿ. ಅಜ್ಜಿ, ನನಗೆ ಭಯ ಇಲ್ಲ ಅಂತ ಅನ್ಕೊಂಡ್ರ? ಅದಕ್ಕೆ ಅತ್ತೆ ಹಿಂದೆ ಮುಂದೆನೆ ಓಡಾಡ್ತಾ ಇದ್ದೀನಿ. ಹಾಗಂತ ಎಲ್ಲಂದ್ರಲ್ಲಿ ಯಾರಿಗಂದ್ರೆ ಯಾರಿಗೋ ಈ ವಿಷಯನ ಹೇಳೋದಕ್ಕಾಗತ್ತಾ? ಇದೇನ್ ಚಿಕ್ಕ ವಿಷಯನಾ? ಅಲ್ಲ ಕಾವೇರಿ, ಈಗ ಸಂದರ್ಭಕ್ಕೆ ಸಿಕ್ಕಿ ನೀವು ಮದುವೆ ನಾಟಕ ಮಾಡ್ತಾ ಇರೋ ಹಾಗೆ ಇನ್ನೇನು ಸಂದರ್ಭ ಬಂತು ಅಂತ ಅಗಸ್ತ್ಯ ಹಸಿಮಣೆ ಏರುವಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ? ಯಾಕೆ ಯಾಕೆ ನಿನ್ ಜೀವನನ ನೀನೇ ನಿನ್ ಕೈಯಾರ ಬೆಂಕಿ ಹಾಕೋತಾ ಇದ್ಯಾ? ಸ್ವಲ್ಪ ಕಣ್ಬಿಟ್ಟು ನೋಡು.
ಅವ್ರು ಕಾಪಾಡ್ತಾರೆ ಇವ್ರು ಕಾಪಾಡ್ತಾರೆ ಅನ್ನೋ ಕಾಲ ಮುಗಿದೋಯ್ತು. ನಿನ್ ಜೀವನನ ನೀನೇ ಉಳಿಸ್ಕೋಬೇಕು ಕಣೆ. ಇಲ್ಲ ಅಜ್ಜಿ, ನಾನು ದೈವದ ಮಾತು ಎಷ್ಟು ನಂಬ್ತೀನೋ ಅಗಸ್ತ್ಯ ಸರ್ ಮಾತನ್ನು ಅಷ್ಟೇ ನಂಬ್ತೀನಿ. ಪ್ರೀತಿನ ನಂಬಿಕೆನ ಜೀವನ ಆಗೋದೆಲ್ಲ ಒಳ್ಳೇದು ಅನ್ನೋದು ನನ್ನ ಕುತ್ತಿಗೆಗೆ ಅಗಸ್ತ್ಯ ಸರ್ ತಾಳಿ ಕಟ್ಟಾಗ್ಲೇ ನಂಗೆ ಗೊತ್ತಾಗಿದೆ ಅಜ್ಜಿ. ದಯವಿಟ್ಟು ನೀವು ದುಡ್ಕಿ ಯಾರ ಹತ್ರನೂ ಈ ವಿಷಯ ಹೇಳೋದಕ್ಕೆ ಹೋಗ್ಬೇಡಿ. ಹಾಗೊಂದು ವೇಳೆ ನೀವೇನಾದ್ರೂ ನನ್ನ ಮಾತು ಮೀರಿ ಯಾರಿಗಾದ್ರೂ ವಿಷಯ ಹೇಳಿದ್ರೆ ನನ್ನ ನಾನೇ ಬಂದು ಬೀಳುವ ಮಳೆ ಹನಿಯು ಸೇರೋ ಸ್ಥಳ ಯಾರು ಬಲ್ಲೋರು. ನೂರು ಬಂಧ ಅನುಬಂಧದಲ್ಲಿ ಯಾರ ಮನಸ್ಸಿಗೆ ಯಾರ್ಯಾರೋ. ಅವನಿಗೆ ಅವಳೆಂದು ಅವ ಬರೆದ ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ಈ ದುಃಖ. ಬಂಧಕ್ಕೆ ಬಾಯಿಲ್ಲ ನ್ಯಾಯಕ್ಕೆ ಕಣ್ಣಿಲ್ಲ ಎರಡಕ್ಕೂ ಕೊನೆಯಲ್ಲಿ